ಬೆಂಗಳೂರು ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ಮಹಿಳಾ ಬೆಂಗಳೂರು ನಗರ ಘಟಕದ ಜಿಲ್ಲಾಧ್ಯಕ್ಷರಾದ ರಮಾ ಕೆ. ರವರ ಶ್ರದ್ಧಾಂಜಲಿ ಕಾರ್ಯಕ್ರಮ ಹೋಟೆಲ್ ಹ್ಯಾಬಿಟಾಟ್ ಕಂಫರ್ಟ್ಸ್ ಯಶವಂತಪುರ ಬೆಂಗಳೂರಿನ ಖಾಸಗಿ ಹೋಟೆಲಲ್ಲಿ ಜರುಗಿತು. ಸಭೆಯಲ್ಲಿ ಮಾತನಾಡಿದ ಸಂಘದ ಕಾರ್ಯ ಅಧ್ಯಕ್ಷರು ಪಿ. ರಾಮಚಂದ್ರಪ್ಪ, ಪ್ರಧಾನ ಕಾರ್ಯದರ್ಶಿಯಾದ ರಂಗೇಗೌಡ, ರಾಜ್ಯ ಮಹಿಳಾ ಅಧ್ಯಕ್ಷರಾದ ಶಾಂತ ಸುರೇಂದ್ರ, ರಮಾ ಕೆ. ರವರ ನಿಧನದಿಂದ ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘಕ್ಕೆ ತುಂಬಲಾರದ ನಷ್ಟ ಆಗಿದೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ತಮ್ಮ ಮನದಾಳದ ಹಾಗೂ ಅವರ ಒಡನಾಟವನ್ನು ಹಂಚಿಕೊಂಡರು. ಕಾರ್ಯಕಾರಿ ಸಮಿತಿಯ ಪದಾಧಿಕಾರಿಗಳು 2 ನಿಮಿಷ ಮೌನಾಚರಣೆ ಮಾಡಿ ಪುಷ್ಪಾರ್ಚನೆ ಮಾಡುವುದರ ಮುಖಾಂತರ ಶ್ರದ್ಧಾಂಜಲಿ ಕಾರ್ಯಕ್ರಮ ನೆರವೇರಿಸಿಕೊಟ್ಟರು. ಈ ಸಭೆಯ ಅಧ್ಯಕ್ಷತೆಯನ್ನು ಉಪಾಧ್ಯಕ್ಷರಾದ ಗೋಪಾಲಯ್ಯ ನೆರವೇರಿಸಿಕೊಟ್ಟರು. ಇಂಡೈರೆಕ್ಟ್ ಆಗಿ ನಮಗೆ ಪುರುಷ ಸಂಘಟನೆಯಲ್ಲಿ ಭಾರಿ ನಮಗೆ ದುಡ್ದು ಈ ಸಂಘಟನೆ ಮಟ್ಟಕ್ಕೆ ಬರೋಕ್ಕೆ ಸದಸ್ಯತ್ವನೂ ಸಹ ಮಾಡಿ ಅವರು ನಮ್ಮನ್ನ ಇವತ್ತು ಆಗಲಿದ್ದಾರೆ. ತುಂಬ ನೋವಾಗ್ತಾ ಇದೆ. ಹಾಗಾಗಿ ಅವರಿಗೆ ಮೊದಲು ಶ್ರದ್ಧಾಂಜಲಿಯನ್ನು ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳು ಸೇರಿ ಅವರು ಶ್ರದ್ಧಾಂಜಲಿಯನ್ನು ಅರ್ಪಿಸೋಣ. ಒಂದು 5 ನಿಮಿಷ ಮೌನಾಚರಣೆ ಮಾಡಿ ಆಮೇಲೆ ಶ್ರದ್ಧಾಂಜಲಿ ಅರ್ಪಿಸೋಣ ಅಂತ ಕೇಳ್ಕೊತೀವಿ. ಒಕ್ಕಲಿಗರ ಸಂಘ ಅಂತೇಳಿ ನಾವು ಏನು ಶಾಂತಮ್ಮ ಮೇಡಮ್ ಅವ್ರನ್ನ ಮತ್ತು ಗಂಗಾಧರವ್ರನ್ನ ಅಧ್ಯಕ್ಷ ಆದಮೇಲೆ ಅವರು ನಾವು ಜಿಲ್ಲಾ ಕಮಿಟಿಗಳನ್ನು ಮಾಡಿದಾಗ ನಾವು ಕಂಡಂಗೆ ಅವರು ಒಳ್ಳೆ ಸಂಘಟನಾ ಚತುರರು, ಒಳ್ಳೆ ದಕ್ಷ ಒಂದು ಸಂಘಟಕ ಸಮುದಾಯಕ್ಕೆ ಒಂದು ಕೊಡುಗೆ ಆಗಿತ್ತು. ಯಾಕೆಂದರೆ ನಾವು ಬೇರೆಯವರನ್ನು ಸಂಘಟಕರು ನೋಡಿದ್ದೀವಿ, ಆದರೆ ಅವರು ನಗರ ಒಂದು ಪ್ರದೇಶದಲ್ಲಿ ಎಷ್ಟು ವೇಗವಾಗಿ ಅವರು ನಮ್ಮಲ್ಲಿ ಸದಸ್ಯತ್ವವನ್ನು ಮಾಡೋದರಲ್ಲಿ, ಸಂಘದಲ್ಲಿ ಚಟುವಟಿಕೆಗಳಲ್ಲಿ ಭಾಗವಹಿಸೋದ್ರಲ್ಲಿ ಅವರ ಒಂದು ಜಿಲ್ಲೆಯ ಒಂದು ಅಧ್ಯಕ್ಷತೆ ವಹಿಸಿಕೊಂಡು ಬೇರೆಯವ್ರಿಗೊಂದು ಮಾದರಿಯಾಗಿದ್ದರು. ಅದು ನಿಜವಾಗಲೂ ನಮಗೆ ಒಂದು ದುಃಖ ತರುವಂಥ ವಿಚಾರ. ಅವರ ಒಂದು ಅಕಾಲ ಒಂದು ಮೃತ್ಯು ನಮ್ಮ ಒಂದು ಸಮುದಾಯಕ್ಕೆ ಒಂದು ನಷ್ಟ ಅಂತ ಅದನ್ನು ಭಾವಿಸ್ಬೋದು. ಯಾಕೆಂತಂದರೆ ನಾವು ಪುರುಷರು ಕೂಡ ನಾಯಕತ್ವ ವಹಿಸ್ಕೊಳ್ತಾರೆ, ಹೋರಾಟ ಮಾಡ್ತಾರೆ, ಸಮುದಾಯಕ್ಕೆ ಮಾಡ್ತಾರೆ. ಆದರೆ ಅವರಲ್ಲಿದ್ದಂಥ ಕಳಕಳಿ, ನೇರ, ದಿಟ್ಟ, ನಿರ್ಧಾರವಾಗಿ ಮಾತನಾಡ್ತಕ್ಕಂಥದ್ದು ಆ ಒಂದು ನಿಜವಾಗಲೂ ಸಂಘಟನೆಯ ಒಂದು ಕೌಶಲ್ಯಗಳಲ್ಲಿ ಅವರಲ್ಲಿ ಇತ್ತು. ಅವರ ನಾಯಕತ್ವ ನಮ್ಮ ಸಮುದಾಯಕ್ಕೆ ಭಾಳ ಅಗತ್ಯ ಇತ್ತು. ಅಂಥ ಒಂದು ಸ್ಥಾನವನ್ನು ತುಂಬಬೇಕಾದ್ರೆ ಭಾಳ ಕಷ್ಟ ಇದೆ. ಇಂಥ ಸಂದರ್ಭದಲ್ಲಿ ನಮಗೂ ಕೂಡ ನಮ್ಮ ಸಮುದಾಯದೆಲ್ಲ ಪರವಾಗಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಅವರು ನಿಜವಾಗಲೂ ನಮ್ಮ ಸಂಘಕ್ಕೆ, ನಮ್ಮ ಸಮುದಾಯಕ್ಕೆ ಭಾಳ ದುಡಿದಿದ್ದಾರೆ. ಹಾಗಾಗಿ ಇವತ್ತು ಅವರಿಗೆಲ್ಲ ನಾವು ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರಿ ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸೋಣ ನಮ್ಮ ಸಂಘದ ಪರವಾಗಿ. ಮತ್ತು ಉತ್ತರ ಕರ್ನಾಟಕದಿಂದ ಬಂದವ್ರಿಗೆ, ಪುತ್ತೂರಿಂದ ಬಂದವ್ರಿಗೆ, ಮಡಿಕೇರಿಯಿಂದ ಬಂದವ್ರಿಗೆ, ಮಂಡ್ಯದಿಂದ ನಮ್ಮ ಕೃಷ್ಣಣ್ಣ, ಶುಕಣ್ಣ ಎಲ್ಲರಿಗೂ ಹೆಸರು ಹೇಳ್ಕೊತ ಹೋದರೆ ಅದೇ ಸಮಯ ಆಗಿಬಿಡುತ್ತೆ. ಎಲ್ಲರಿಗೂ ನನ್ನ ಮನಪೂರ್ವಕ ನಮಸ್ಕಾರ ತಿಳಿಸ್ತಾ, ಸ್ನೇಹಿತರೆ, ರಮನ್ ಬಗ್ಗೆ ಮಾತಾಡಿ ಅಂತ ಅಂದರು. ನಾನೇ ಮಾತಾಡ್ತೀನಿ ಅಂತ ಅಂದೆ. ಯಾಕೆಂದರೆ ನಾನು ಅವ್ರನ್ನ ಚೆನ್ನಾಗಿ ಕಂಡಿರೋದ್ರಿಂದ ಅವರು ನನ್ನ ಉಸಿರು ಅಂತ ತಿಳ್ಕೊಂಡಿದ್ರು, ನಾನು ಅವರು ನನ್ನ ಉಸಿರು ಅಂತ ತಿಳ್ಕೊಂಡಿದ್ದು ತಿಳ್ಕೊಂಡಿದ್ದು. ಹಾಗಾಗಿ ನಾವು ಯಾವ ಥರ ಅಂದರೆ ಕೆಂಪೇಗೌಡ ಜಯಂತಿನ ಸಿಂಗಾಪುರಲ್ಲಿ ಆಚರಿಸಿದ್ರು ದೊಡ್ಡ ಗುರುಗಳು. ಅವಾಗ ಅಲ್ಲಿರೋ ಒಕ್ಕಲಿಗರೆಲ್ಲ ಸೇರಿ ಆಚರಿಸಿದಾಗ ಅದೇನಾಯಿತು, ಎಲ್ಲರೂ ಬನ್ನಿ ಅಂತ ನಮ್ಮ ವಿಶ್ವ ಒಕ್ಕಲಿಗರ ಸಂಘದ ರವಿಶಂಕರ್ ಅವರು ಕರೆದಿದ್ರು. ಅವಾಗ ಕರೆದಾಗ ನನ್ನ ಸ್ನೇಹಿತರು ಎಲ್ಲ ಶಿವಮೊಗ್ಗದಿಂದ ಸುಮಾರು ಅಲ್ಲಿಂದ ಒಂದು 10 ಜನ, ಇಲ್ಲಿಂದ ಒಂದು 500 ಜನ ಹೊರಟು. ಆವಾಗ ರಮನ್ಗೂ ನನಗೂ ಒಂದು ರೂಮಲ್ಲಿ ಒಬ್ಬೊಬ್ಬರಿಗೆ 1 ರೂಮ್ ಕೊಟ್ಟಿರಲಿಲ್ಲ, 2ರಿಂದ 1 ರೂಮು ನನಗೆ ಸಿಕ್ಕಿತ್ತು. ಅವತ್ತಿಂದ ನನಗೆ ಆತ್ಮವಾಗಿ ಹೃದಯಕ್ಕೆ ಹತ್ತಿರವಾಗಿದ್ದರು. ಅವಳನ್ನು ಕಳ್ಕೊಂಡಿದ್ದು ಯಾರಿಗೆ ನಷ್ಟ, ಅವ್ರ ಮನೆಯವ್ರಿಗೆ ನಷ್ಟ ಆಗಿದೆ ಇಲ್ಲೋ ಗೊತ್ತಿಲ್ಲ, ನನಗಂತೂ ತುಂಬ ನಷ್ಟ ಆಗಿದೆ. ನಾವೊಂದು ಕಾರ್ಯಕ್ರಮ ಮಾಡಿದ್ದೀವಿ ಅಂದರೆ ಶಿವಮೊಗ್ಗದವರೆಗೂ ಅವ್ರು ಬಂದರು. ಅಲ್ಲೂ ಬಂದು ನಮಗೆ ಸಾಂತ್ವನ ಹೇಳಿ
ಧೈರ್ಯವಾಗಿದ್ರಿ, ಎಲ್ಲ ಸರಿಯಾಗಿತ್ತು, ಒಳ್ಳೇದು ಮಾಡ್ಕೊಂಡು ಹೋಗೋಣ ನಾವು ನೀವೆಲ್ಲ ಅಂತ ಹೇಳಿ ಮುಂದುವರ್ಸಿದ್ರು. ಕಮ್ಮಿ ಸಮಯದಲ್ಲಿ 2 ತಿಂಗಳಲ್ಲಿ ಟೋಟಲ್ ಒಂದು 5 ಲಕ್ಷದ ಹತ್ತಿರ ಹಣ ಹಾಕ್ಸಿದ್ದಾರೆ ಬೆಂಗಳೂರಲ್ಲಿ ತುಂಬ ಜನ ಸದಸ್ಯರು ಮಾಡೋಕ್ಕೆ ಅವ್ರ ಗಂಡ ಹೆಂಡತಿ ಇಬ್ಬರು ಕಾರಣ, ತಾಂಡರವಾಜ್ ಮತ್ತು ರಮ್ಮ ಇಬ್ಬರೂ ಕಾರಣ. ಹಾಗಾಗಿ ಅವ್ರ ಬಗ್ಗೆ ನಾನು ಎಷ್ಟು ಹೇಳಿದ್ರು ಕಮ್ಮಿನೇ. ಆತ್ಮೀಯ ಗೆಳತಿ ಕಳ್ಕೊಂಡಿದ್ದ ದುಃಖ ಇವತ್ತವರೆಗೂ ಇದೆ. ಅದು ಯಾವಾಗ ಮಾಸುತ್ತೆ ಅಂತ ಗೊತ್ತಿಲ್ಲ. ಯಾಕೆಂದರೆ ಒಟ್ಟೊಟ್ಟಿಗೆ ಇದ್ದವರಿಗೆ ಭಾಳ ನೋವಿರುತ್ತೆ ಅನ್ನೋದಕ್ಕೆ ಇದೇ ಉದಾಹರಣೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. 12 ಗಂಟೆ ರಾತ್ರಿ ಆದ್ರೂ ಅವರು ಡಿಸ್ಕಸ್ ಮಾಡ್ತಿದ್ರು ನನ್ನ ಹತ್ರ, ನೀವು ಸಂಘದ ಬಿಟ್ಟು ಬೇರೆ ಮಾತಾಡ್ರಿ ಅನ್ನೋರು, ಸಂಘದ್ದಾದ್ರೆ ನಾನು ನೋವು ಮಾಡ್ತೀನಿ ಅಂತ. ಏನೂ ಆಗಲಿಲ್ಲ, ಉದ್ಧಾರ ಆಗಬೇಕು ನಮ್ಮ ಸಂಘ ಅನ್ನೋದು ನಾನು ಯಾವಾಗಲೂ ಹೇಳ್ತಿದ್ದೆ ಅವ್ರ ಹತ್ರ. ಸಂಘದ ಬಿಟ್ಟು ಬೇರೆದು ಮಾತಾಡಿ, ಖುಷಿಯಾಗಿದ್ದಿ, ತಮಾಷೆ ಮಾಡಿರಿ ಅಂತ ಏನಾರೋ ಒಂದು ಜೋಕ್ ಮಾಡಿ, ರಂಗಣ್ಣ ಹೆಂಗೆ ಮಾತಾಡ್ತಾರೆ ಹೇಳ್ರಿ, ಆಶಾ ಹೆಂಗೆ ಮಾತಾಡ್ತಾರೆ ಹೇಳ್ರಿ, ಸುಮ್ಮನೆ ಆ ಥರ ಒಂದು ಜೋಕ್ ಮಾಡಿ ಮಾತಾಡಿಸ್ಕೊಂಡು ಖುಷಿಯಾಗಿರ್ತಿದ್ರು. ಆ ರಮ್ಮನಿಗೆ ಶಾಂತಿ ಸಿಗಲಿ, ಅವ್ರ ಕುಟುಂಬಕ್ಕೆ ದುಃಖ ಭರಿಸುವ ಶಕ್ತಿ ಕೊಡಲಿ ಅಂತ ದೇವ್ರ ಹತ್ರ ಬೇಡ್ಕೊತಾ ಇದ್ದೀನಿ. ಇನ್ನು 10 ಜನ್ಮದಲ್ಲೂ ನನ್ನ ಗೆಳತಿಯಾಗಿ ಹುಟ್ಟಿ ಅಂತ ಕೇಳ್ಕೊತಾ ಇದ್ದೀನಿ. ಧನ್ಯವಾದ.